ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಹಲಸಿನಕಾಯಿ ಹಪ್ಪಳ ಮಾಡೋಣ ಅಂಥೇಳಿ ನಾನಿಲ್ಲಿ ಹಲಸಿನಕಾಯಿನ ಕಟ್ ಮಾಡ್ತಾ ಇದ್ದೀನಿ. ಅಪ್ಪ ಹಲಸಿನಕಾಯಿ ತೊಗೊಂಡು ಬಂದಿದ್ದರು. ಇದರ ಉಗಿ ಹಪ್ಪಳ ಮಾಡಬೇಕು ಅಂಥೇಳಿ ನೋಡ್ತಾ ಇದ್ದೀವಿ. ಇವತ್ತು ಮೋಡ ಇರೋದ್ರಿಂದ ಜಾಸ್ತಿ ಬಿಸಿಲಿಲ್ಲ, ಅದಕ್ಕೆ ಅಮ್ಮ ಉಗಿ ಹಪ್ಪಳ ಮಾಡೋಣ ಅಂತಂದರು. ಅದಕ್ಕೆ ಉಗಿ ಹಪ್ಪಳ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಈ ಹಪ್ಪಳ ಮಾಡೋದಕ್ಕೆ ಜಾಸ್ತಿ ಬಿಸಿಲು ಬೇಕಾಗಲ್ಲ, ಕಡಿಮೆ ಬಿಸಿಲಲ್ಲೇ ಈ ಹಪ್ಪಳ ಚೆನ್ನಾಗಿ ಒಣಗಿಬಿಡುತ್ತೆ. ಇವಾಗ ಹಲಸಿನಕಾಯಿ ಕಡ್ದಾದ್ಮೇಲೆ ಅಪ್ಪ ಎಲ್ಲ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದಾರೆ, ತೆಂಗಿನಕಾಯಿ ಸುಲಿಯುವಂಥ ಸುಲಿಗೆಯಲ್ಲಿ. ಅದಾದಮೇಲೆ ಇಲ್ಲಿ ಸೊಳೆಯೆಲ್ಲ ತೆಕ್ಕೊಂಡಿದ್ದಾಯಿತು. ಹಲಸಿನ ಸೊಳೆ ಎಲ್ಲ ಮೊದಲು ಈ ರೀತಿ ತೆಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು. ಆಮೇಲೆ ಇಡ್ಲಿ ಗಟ್ಟಲ್ಲಿ ನಾವೀಗ ಕೆಳಭಾಗದಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಕುದಿಯೋದಕ್ಕೆ ಇಟ್ಕೋಬೇಕು ಒಲೆ ಮೇಲೆ. ನೀರು ಕುದಿದ ಮೇಲೆ ಕೆಳಭಾಗದಲ್ಲಿ ಈ ರೀತಿ ಬಾಳೆ ಎಲೆ ಹಾಕ್ಕೊಂಬಿಟ್ಟು ಬರೀ ಹಲಸಿನ ಸೊಳೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಉಪ್ಪು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಬೀಸುವಾಗ ಉಪ್ಪು ಹಾಕ್ಕೊಂಡ್ರೂ ಆಗುತ್ತೆ. ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕಿಬಿಟ್ಟು ಮೇಲ್ಗಡೆ ಈ ರೀತಿ ಬಾಳೆ ಎಲೆ ಹಾಕಿ ಉಗಿ ಮೇಲೆ ಹಲಸಿನ ಸೊಳೆಯನ್ನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀವಿ, ಹಪ್ಪಳ ಮಾಡೋದಕ್ಕೆ ಅಂತೇಳಿ. ಒಂದು ಸ್ವಲ್ಪ ಬೆಂದ ಮೇಲೆ ಒಂದು ಸಾರಿ ಮೇಲೆ ಕೆಳಗೆ ಮಾಡ್ಕೋಬೇಕು. ಮೇಲ್ಭಾಗದ್ದು ಕೆಲವೊಮ್ಮೆ ಬೆಂದಿರಲ್ಲ, ಕೆಳಗಡೆ ಬೆಂದು ಹೋಗಿರುತ್ತೆ. ಮೇಲ್ಭಾಗದ್ದು ಕೆಳಗೆ, ಕೆಳಭಾಗದ್ದು ಮೇಲೆ ಮಾಡ್ಕೋಬೇಕು. ಈ ರೀತಿ ಕೈ ಆಡಿಸಿ ಬೆಂಕಿ ಚೆನ್ನಾಗಿ ನಾವು ಉರಿಸ್ಕೊಂಡಿದ್ವಿ ಅಂದರೆ ಒಂದು 20 ನಿಮಿಷದಲ್ಲೇ ಸೊಳೆಗಳೆಲ್ಲ ಬೆಂದು ಹೋಗುತ್ತೆ. ಇದಕ್ಕೆ ಸ್ವಲ್ಪನೂ ನೀರು ಹಾಕಬಾರ್ದು, ನೀರು ಹಾಕದೇ ಬೇಯಿಸ್ಕೋಬೇಕು. ನೀರು ಹಾಕದೇ ಆಮೇಲೆ ರುಬ್ಕೋಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಹಣ್ಣಿಗೆ ಬಂದ ಕಾಯಿ ಆದರೂ ಕೂಡ ಈ ರೀತಿ ಉಗಿಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಉಗಿ ಮೇಲೆ ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಬಿಸಿ ಬಿಸಿ ಇರುವಾಗಲೇ ಇದನ್ನ ರುಬ್ಕೋಬೇಕು. ನನಗಿದನ್ನ ಒರಳಕಲ್ಲಲ್ಲೇ ರುಬ್ತೀನಿ. ರುಬ್ಬಕ್ಕೆ ಚೆನ್ನಾಗಿ. ಚಿಪ್ಸಿಗೆ ಅಂತ ಕಟ್ ಮಾಡ್ಕೊಂಡಿದ್ದಾಗಿತ್ತು, ಆದರೆ ಇದು ಚಿಪ್ಸಿಗೆ ಬರಲ್ಲ, ಜಾಸ್ತಿ ಬೆಳೆದು ಬಿಟ್ಟಿದೆ. ಚಿಪ್ಸ್ ಮೆತ್ತಗಾಗಿಬಿಡತ್ತೆ ಅಂಥೇಳಿ ಹಪ್ಪಳ ಮಾಡೋದಕ್ಕೆ ಅಂಥೇಳಿ ಬೇಯಿಸ್ಕೊಂಡ್ವಿ. ಅದಕ್ಕೆ ಈ ರೀತಿ ಉದ್ದುದ್ದೆಲ್ಲ ಕಟ್ ಮಾಡ್ಕೊಂಡಿರೋದು. ಇದು ಚಿಪ್ಸಿಗಂತೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಕರೆದು ನೋಡಿದಾಗ ಅದು ತುಂಬ ಮೆತ್ತಗಾಗಿತ್ತು, ಮತ್ತು ಒಂಥರ ಸಿಹಿ ಕೂಡ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತೆ ಬರಲ್ಲ ಅಂಥೇಳಿ ಹಪ್ಪಳಕ್ಕೆ ಬೇಯಿಸ್ಕೊಂಡಿದ್ದಾಗಿದೆ. ಇದು ಮಿಕ್ಸಿಯಲ್ಲೆಲ್ಲ ರುಬ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಗ್ರೈಂಡರಲ್ಲಿ ರುಬ್ಕೋಬಹುದು ಒಂದೇ ಕಲ್ಲಿಟ್ಬಿಟ್ಟು, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಗಿ ಬರುತ್ತೆ. ನೀರು ಹಾಕದೇ ರುಬ್ಬೇಕಲ್ವ, ಅದಕ್ಕೆ ತುಂಬಾ ಬಿಗಿ ಬರುತ್ತೆ. ಒರಳುಕಲ್ಲಲ್ಲಿ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ನಾನಿವಾಗ ಒಂದು ರೌಂಡ್ ರುಬ್ಬಿ ತೆಗೆದುಕೊಳ್ತಾ ಇದ್ದೀನಿ. ಒಳ್ಳೆ ಅಂಟು ಬಂದಿದೆ, ಮಾತ್ರ ಗಟ್ಟಿಯಾಗಿರುತ್ತೆ ಇದು, ನೀರು ಹಾಕದೇ ರುಬ್ಬಿರ್ತೀವಲ್ಲ ಅದಕ್ಕೆ. ಈಗ ಮತ್ತೆ ಹಾಕ್ಕೊಂಬಿಟ್ಟು ರುಬ್ಕೋಬೇಕು. ರುಬ್ಬುವಾಗ ಸ್ವಲ್ಪ ಬಿಗಿ ಇರುತ್ತೆ, ಅದು ನುಣ್ಣಗಾದ್ಮೇಲೆ ಆರಾಮಾಗಿ ರುಬ್ಕೋಬೋದು. ಬಿಸಿ ಬಿಸಿ ಇರುವಾಗಲೇ ನಾವು ರುಬ್ಬೋದು ಸುಲಭ, ತಣ್ಣಗಾದ್ಮೇಲೆ ಆದರೆ ಇನ್ನೂ ಜಾಸ್ತಿ ಬಿಗಿ ಬರುತ್ತೆ. ನೀರು ಹಾಕಿ ಬೇಯಿಸ್ಕೊಳ್ಳುವಾಗ ನಾವು ಉಪ್ಪು ಹಾಕಿಯೇ ಬೇಯಿಸಿರ್ತೀವಿ, ಆದರೆ ಇದಕ್ಕೆ ಉಪ್ಪು ಹಾಕದೇ ಬೇಯಿಸ್ಕೊಂಡಿರುವಂಥದ್ದು. ಈಗ ಸೊಳೆ ಜೊತೆಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಖಾರ ಬೇಕಾದರೆ ಖಾರ ಕೂಡ ಹಾಕ್ಕೋಬೋದು, ಜೀರಿಗೆ ಹಾಕ್ಕೋಬೋದು ರುಬ್ಬುವಾಗ, ಹಸಿಮೆಣಸು ಬೇಕಾದರೂ ಹಾಕ್ಕೋಬೋದು, ಒಣಮೆಣಸು ಬೇಕಾದರೂ ಹಾಕ್ಕೋಬೋದು, ಅಥವಾ ಖಾರದ ಪುಡಿ, ಹೀಗೆ ನಮಗೇನು ಬೇಕೋ ಅದನ್ನ ಹಾಕ್ಕೊಂಡು ರುಬ್ಕೋಬೋದು. ನಾವಿಲ್ಲಿ ಅದೇನು ಹಾಕ್ಕೊಳ್ತಾ ಇಲ್ಲ, ಮಸಾಲೆ ಥರ ಎಲ್ಲ ಬೇಡ, ಸಿಂಪಲ್ಲಾಗಿರಲಿ ಅಂಥೇಳಿ ಬರೀ ಉಪ್ಪಷ್ಟೇ ಹಾಕ್ಕೊಂಡು ರುಬ್ಕೋತಿದ್ದೀವಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಕರೆದ ಮೇಲೆ ನಾವು ಕಾಯಿ ತುರಿ ಜೊತೆ ತಿನ್ಬೋದು, ಅಥವಾ ಸಾಂಬಾರನ್ನ ಜೊತೆಗೆ ತಿನ್ಬೋದು, ಹಾಗೆ ಊಟದ ಮಧ್ಯೆ ತಿನ್ಬೋದು, ಇಲ್ಲ ಈವ್ನಿಂಗ್ ಟೈಮಲ್ಲಿ ಜೋರು ಮಳೆ ಬರ್ತಾ ಇದ್ದಾಗ ಕರ್ಕೊಂಡು ತಿನ್ಬೋದು, ಸುಟ್ಕೊಂಡು ತಿನ್ಬೋದು. ಇದನ್ನ ಬರೀ ಕರ್ಕೊಂಡೇ ತಿನ್ನಬೇಕಂತಿಲ್ಲ, ಸುಟ್ಕೊಂಡು ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಬೇರೆ ಏನೂ ಕೂಡ ಆ್ಯಡ್ ಮಾಡಿಲ್ಲ, ಬರೀ ಉಪ್ಪಷ್ಟೇ ಹಾಕ್ಕೊಂಡು ರುಬ್ಕೊಂಡಿರುವಂಥದ್ದು ಇದು. ಈ ಹಪ್ಪಳನ ನಾವು ಬಾಳೆ ಎಲೆಯಲ್ಲಿ ಬೇಕಾದ್ರೂ ಹಚ್ಕೋಬೋದು, ಚೆಣಕಲೆ ಎಲೆ ಎಲ್ಲಾದರೂ ಹಚ್ಕೋಬೋದು. ನಾನು ಇವತ್ತು ಪ್ಲಾಸ್ಟಿಕ್ ಕವರ್ ಮೇಲೆ ಹಚ್ತಾ ಇದ್ದೀನಿ, ಎಣ್ಣೆ ನೀರು ಸವರ್ಕೊಂಡ್ಬಿಟ್ಟು. ಒಬ್ಬರು ನನಗೆ ಕಮೆಂಟಲ್ಲಿ ಕೇಳಿದರು, ಚೆಂಡಕಲೆ ಎಲೆ ಯಾವ ರೀತಿ ಇದೆ ತೋರಿಸಿ ಅಂತೇಳಿ. ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ, ಪೂರ್ಣ ವಿಡಿಯೋ ನೋಡಿ. ಆವಾಗ ಗಿಡ ಹೇಗಿರುತ್ತೆ ಮತ್ತು ಅದರ ಎಲೆ ಹೇಗಿರುತ್ತೆ ಎಲ್ಲವನ್ನು ಕೂಡ ತೋರಿಸ್ತೀನಿ. ನಾವು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು,
ಎಲೆ ಕಿತ್ಕೊಂಡು ಬರೋದು ಕಷ್ಟ ಅಂದ್ಬಿಟ್ಟು ಮತ್ತು ಎಲೆ ಕಿತ್ಕೊಂಡು ಬಂದಿಲ್ಲ, ಒಂದೇ ಶೀಟ್ ಮೇಲೆ ಹಾಕಿಬಿಟ್ರೆ ಆಯ್ತು ಅಂತೇಳಿ ಈ ಶೀಟಿಗೆ ಹಾಕಿದ್ವಿ. ಆ ಎಲೆಯಲ್ಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಾಗತ್ತೆ ನೋಡಿ. ಈ ಥರ ಪ್ರೆಸ್ ಮಾಡಿದರೆ ಆಯಿತು. ಅಕ್ಕಿ ರೊಟ್ಟಿಯೆಲ್ಲ ಹಚ್ತೀವಲ್ಲ ನಾವು, ಆ ಥರ ಮಾಡಿ ಹಚ್ಚಬೇಕು. ಇದನ್ನು ತುಂಬ ತೆಳುವಾಗಿ ನಾವು ಹಚ್ಕೋಬೋದು, ಇಲ್ಲಾಂದರೆ ದಪ್ಪ ಬಂದುಬಿಡತ್ತೆ. ಹಾಗೆಯೇ ಹಚ್ಚೋಕ್ಕೋದ್ರೆ ಪ್ರೆಸ್ ಕೂಡ ಮಾಡ್ಬೋದು. ಪ್ರೆಸ್ ಮಾಡಿದ್ರೆ ಸ್ವಲ್ಪ ದಪ್ಪ ಬರುತ್ತೆ ಅಂಥೇಳಿ ನಾನು ಈ ರೀತಿಯೇ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಈ ರೊಟ್ಟಿಯೆಲ್ಲ ಪ್ರೆಸ್ ಮಾಡೋದಿರತ್ತಲ್ಲ, ಅದ್ರ ಒಳಗಡೆ ಹಾಕಿಬಿಟ್ಟು ಮಾಡಿ ನಾವು ಒಣಗಿಸ್ಬೋದು. ಅದು ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ, ಹಪ್ಪಳ ತುಂಬ ದಪ್ಪ ಆಗುತ್ತೆ. ಆದರೆ ಒಂದೇ ಸೈಜಲ್ಲಿ ಬರುತ್ತೆ. ಇಲ್ಲಾನು ನಾನು ಈ ರೀತಿ ಕೈಲೇ ಹಚ್ಚಬೇಕು, ತೆಳುವಾಗಿ ಮಾಡ್ಕೋಬೇಕು ಅಂಥೇಳಿ ಕೈಯಲ್ಲೇ ಹಚ್ಚುತ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಎಲ್ಲ ಹಚ್ತೀವಲ್ಲ ಆ ರೀತಿ ನೋಡಿ. ಈ ರೀತಿ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ನಾವು. ಅವಾಗ ಹಪ್ಪಳ ದಪ್ಪ ಆಗಲ್ಲ. ದಪ್ಪ ಆದರೆ ಅಷ್ಟೊಂದು ಇಷ್ಟ ಅಲ್ಲ ನನಗೆಲ್ಲ, ಅದಕ್ಕೆ ತೆಳುವಾಗಬೇಕು ಅಂಥೇಳಿ ಈ ರೀತಿ ಹಚ್ಕೊಳ್ತಿರೋದು. ಚಿಕ್ಕ ಅಡಿಕೆ ಗಾತ್ರದಷ್ಟು ಹಿಟ್ಟನ್ನು ತೊಗೋಬೇಕು ನಾವು ಹಚ್ಕೊಳ್ಳೋದಕ್ಕೆ. ಮೊದಲು ಶೀಟಿಗೆ ಎಣ್ಣೆ ಮತ್ತು ನೀರನ್ನ ಸವರ್ಕೊಳ್ಳೋದ್ರಿಂದ ಹಪ್ಪಳ ಸಂಜೆನೇ ನಾವು ತೆಕ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಹಲಸಿನ ಸೊಳೆಗೆ ನೀರು ಹಾಕದೇ ಬೇಯಿಸ್ಕೊಂಡು ನೀರು ಹಾಕ್ದೇ ರುಬ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಹಿಟ್ಟು ನೋಡಿ ಎಷ್ಟು ಗಟ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಎಣ್ಣೆ ನೀರು ಸವರ್ಕೊಂಬಿಟ್ಟು ಹಚ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಉಂಡೆ ಈ ಚಪಾತಿ ಮಾಡೋದಕ್ಕೆಲ್ಲ ತೊಗೊಳ್ತೀವಲ್ಲ ಅಷ್ಟು ತೊಗೊಂಬಿಟ್ಟು ಈ ರೀತಿ ಅಕ್ಕಿ ರೊಟ್ಟಿ ಎಲ್ಲ ಕೈಯಲ್ಲಿ ತಟ್ತೀವಲ್ಲ ಹಾಗೆ ತಟ್ಟಿ ತಟ್ಟಿ ಹಚ್ಕೋಬೇಕು. ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಅಮ್ಮ ಹಚ್ತಾನೆ ಇದ್ದಾರೆ ಈ ರೀತಿ. ಹಿಂಗೂ ಮಾಡ್ಬೋದು. ಇದು ಕೂಡ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ನಾವು. ಈ ರೀತಿ ಹಚ್ಚಿದ್ರೂ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಈ ಉಕ್ಕಿ ಹಪ್ಪಳಕ್ಕೆ ಜಾಸ್ತಿ ಬಿಸಿಲು ಒಣಗಿಸ್ಬೇಕು ಅಂತಿಲ್ಲ. ಇದು 2 ಬಿಸಿಲು ಒಣಗಿಸಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಇವಾಗ ಕರಿದು ನೋಡೋಣ ಹೇಗೆ ಬಂದಿದೆ ಅಂಥೇಳಿ. ಇವಾಗ ಸ್ವಲ್ಪನೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಪ್ಪಳ ಕರಿಯೋದಕ್ಕೆ. ಇವಾಗ ಎಣ್ಣೆ ಕಾದಿದೆ, ನೋಡೋಣ ಹಪ್ಪಳ ಹಾಕ್ಕೊಳ್ತೀನಿ. ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ಹಪ್ಪಳನ ಎಣ್ಣೆಯಲ್ಲೂ ಕರ್ಕೋಬೋದು, ಹಾಗೆಯೇ ಒಲೆಯಲ್ಲೂ ಸುಟ್ಕೊಂಡು ತಿನ್ಬೋದು. ಸುಟ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಹಪ್ಪಳ. ಎಣ್ಣೆಲೇ ಕರಿಬೇಕಂತಿಲ್ಲ. ಸುಟ್ಕೊಳ್ಳಬಹುದು ಇದನ್ನ ನೋಡಿ. ಉಗಿ ಮೇಲೆ ಮಾಡಿದಂಥ ಹಪ್ಪಳ ಆದರೆ ಈ ರೀತಿ ಸುಟ್ಕೊಂಡು ತಿನ್ಬೋದು. ಸುಟ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಎಣ್ಣೆಲಿ ಕರ್ಕೊಂಡೇ ತಿನ್ಬೇಕಂತಿಲ್ಲ. ಇದಕ್ಕೆ ಕಾಯಿ ಸುಡಿ ಹಾಕ ತಿಂದ್ರೆ ಚಲೋ ಆಗ್ತಲ್ಲ ಸುಟ್ಕೊಂಡು. ಬರೀ ಕಾಯಿ ತುರಿ, ಹಸಿ ಕಾಯಿ ತುರಿ ಹಾಕ್ಕೊಂಡು ತಿಂದ್ರೂ ತುಂಬಾ ರುಚಿ ಆಗುತ್ತೆ ಇದಕ್ಕೆ. ಇಲ್ಲ ತುಪ್ಪ ಸವರ್ಕೊಂಡು ತಿನ್ಬೋದು, ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು, ತುಂಬ ಥರದಲ್ಲಿ ತಿನ್ಬೋದು ಇದನ್ನ. ಈ ರೀತಿ ಸುಟ್ಕೊಂಡ್ರೆ ಈ ರೀತಿ ಸುಟ್ಕೊಳ್ಬೇಕು ಅನ್ನೋರು ಸುಟ್ಕೊಂಡು ತಿನ್ನಿ, ಈ ರೀತಿ ಕರ್ಕೊಂಡು ತಿನ್ನಬೇಕು ಅನ್ನೋರು ಕರ್ಕೊಂಡು ತಿನ್ನಿ. ಹೆಂಗೆ ಬೇಕಾದರೂ ತಿನ್ನಿ, ಎರಡೂ ಕೂಡ ಟೇಸ್ಟಿಯಾಗಿಯೇ ಇರುತ್ತೆ. ಇನ್ನು ಒಲೆ ಬೆಂಕಿಯಲ್ಲಿ ಸುಟ್ಕೊಂಡು ತಿಂದರೆ ಅಂದರೆ ಇನ್ನೂ ರುಚಿ ಜಾಸ್ತಿ. ನಾನು ಬಾಳೆಕಾಯಿ ಹಪ್ಪಳ ಮಾಡೋ ವಿಡಿಯೋ ಹಾಕಿದಾಗ ಈ ಚಂಡಕಲೆ ಎಲೆಯಲ್ಲಿ ನಾವು ಹಪ್ಪಳ ಹಚ್ಚಿದ್ವಿ. ಅದು ನೋಡಿ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಯಾವ ಥರ ಇರುತ್ತೆ ಚಂಡಕಲೆಲೆ ತೋರಿಸಿ, ಅದ್ರ ಗಿಡ ಎಲ್ಲಿರುತ್ತೆ, ಎಲ್ಲಿ ಸಿಗತ್ತೆ ಅಂತೇಳಿ. ನಮ್ಮ ಕಡೆ ನೋಡಿ ಎಲ್ಲ ಕಡೆ ಚಂಡಕಲೆ ಗಿಡ ಇದೆ, ತುಂಬಾ ಇದೆ ಇಲ್ಲಿ. ಇದನ್ನು ಹಪ್ಪಳ ಹಚ್ಚೋದಕ್ಕೆ ಬಳಸ್ತೀವಿ, ಹಾಗೆ ತಿಂಡಿ ತಿನ್ನೋದಕ್ಕೆ ಬಾಳೆ ಎಲೆ ಥರನೇ ಬಳಸ್ತೀವಿ. ಇದೊಂದು ಕಾಡು ಗಿಡ. ಇದು ಯಾವುದೇ ವಿಷಕಾರಿ ಅಲ್ಲ, ಅದಕ್ಕೋಸ್ಕರ ನಾವು ಈ ಎಲೆಯನ್ನು ಬಳಸ್ತೀವಿ. ಇದು ತುಂಬ ದೊಡ್ಡ ದೊಡ್ಡ ಎಲೆ ಕೂಡ ಆಗುತ್ತೆ. ಇದು ಚಿಕ್ಕ ಚಿಕ್ಕ ಗಿಡ ಆಗಿರೋದ್ರಿಂದ ಚಿಕ್ಕ ಎಲೆ ಇದೆ, ತುಂಬ ದೊಡ್ಡ ಸೈಜ್ ಎಲೆ ಕೂಡ ಆಗುತ್ತೆ. ಇದರಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಇರುತ್ತೆ ಚಂಡಕಲೆ ಗಿಡ. ಇದು ಚಿಕ್ಕ ಚಿಕ್ಕದು, ದೊಡ್ಡದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ದೊಡ್ಡ ದೊಡ್ಡ ಸೈಜ್ ಎಲೆ. ಇದು ಊಟಕ್ಕೂ ಬಳಸ್ಬೋದು, ತಿಂಡಿ ತಿನ್ನೋದಕ್ಕೆ ಬಳಸ್ಬೋದು, ಹಪ್ಪಳ ಹಚ್ಚೋದಕ್ಕೆ ಬಳಸ್ಬೋದು. ನಮ್ಮ ಕಡೆ ಈ ರೀತಿ ಎಲ್ಲ ಇದನ್ನ ಬಳಸ್ತೀವಿ, ಬಾಳೆ ಎಲೆ ಬದಲು. ಬಾಳೆ ಎಲೆ ಇಲ್ಲ ಅಂತಂದಾಗ. ಇವತ್ತಿನ ಈ ಹಲಸಿನಕಾಯಿ ಹಪ್ಪಳದ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.